श्री गुरुभ्यो नमः। समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ನೋಡೋಣ ಶ್ಲೋಕ 48, 49 ಮತ್ತು 50. ಶ್ಲೋಕ 48. ಸದಾ ದೇವ ಕಾಜೇ ಜಿಝೆ ದೇಹ ಜಾಚಾ ಸದಾ ರಾಮ ನಾಮೇ ವದೇ ನಿತ್ಯವಾತ್ಸ ಸ್ವಧರ್ಮೇ ಚಿಚಾಲೆ ಸದಾ ಉತ್ತಮಾತ್ಸ ಜಗೀ ಧನ್ಯತೋ ದಾಸ ಸರ್ವೋತ್ತಮಾತ್ಸ. ಭಾವಾರ್ಥ: ಯಾವ ಭಗವದ್ಭಕ್ತನು ಕೇವಲ ಭಗವಂತನ ಕಾರ್ಯಕ್ಕಾಗಿಯೇ ತನ್ನ ದೇಹವನ್ನು ನಿರಂತರ ಸವೆಸುತ್ತಾನೋ, ವಾಣಿಯಿಂದ ಅಖಂಡವಾಗಿ ಭಗವಂತನ ನಾಮವನ್ನು ತೆಗೆದುಕೊಳ್ಳುತ್ತಾನೋ, ಹಾಗೂ ತನ್ನ ಪಾಲಿಗೆ ಬಂದ ವಿಹಿತ ಕರ್ಮಗಳನ್ನು ಅತ್ಯಂತ ಉತ್ತಮ ರೀತಿಯಿಂದ ಮಾಡುತ್ತಾನೋ, ಅವನು ಜಗತ್ತಿನಲ್ಲಿ ಸರ್ವೋತ್ತಮನಾದ ಭಗವಂತನ ಉತ್ಕೃಷ್ಟ ಭಕ್ತನಾಗಿರುತ್ತಾನೆ. ಇದರದ್ದು ವಿವರಣೆ ನೋಡೋಣಂತ. ಇಲ್ಲೇ ಈ ಶ್ಲೋಕ ಒಳಗೆ ಉತ್ತಮ ಭಕ್ತ ಅಂದ್ರೆ ನಾವು ರೋಲ್ ಮಾಡೆಲ್ ಆಗಿ ಭಕ್ತಿ ಮಾರ್ಗದಾಗ ಇರೋರೆಲ್ಲರೂ ಉತ್ತಮ ಭಕ್ತಂದು ಒಂದು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳಿ ಅಂಥೇಳಿ ಗುರುಗಳು ಇಲ್ಲಿ ಹೇಳಲಿಕ್ಕತ್ತಾರ. ಉತ್ತಮ ಭಕ್ತ ಅಂದ್ರೆ ನಾವು ಯಾರಿಗೆ ಅನ್ಬೋದು ಅಂತ. ಯಾರು ತಂದು ಎನರ್ಜಿ, ತಂದು ಟೈಮು, ಆಮೇಲೆ ತನ್ನ ದೇಹ ಎಲ್ಲನೂ ಭಗವಂತನ ಕಾರ್ಯಕ್ಕೆನ ಸಮರ್ಪಣೆ ಮಾಡಿಬಿಟ್ಟಿರ್ತಾನೆ. ಆಮೇಲೆ ಅಂದರೆ ಹೆಂಗೆ ಹೇಳ್ಬೋದಂದ್ರೆ, ಯಾವ ಭಕ್ತನ ಮನಸ್ಸಿನ ತುಂಬ ಭಗವಂತ ತುಂಬಿರ್ತಾನೆ. ಬರೀ ಮನಸ್ಸಿನ ತುಂಬಲ್ರಿ, ಒಂದೊಂದು ಸೆಲ್ಲಿನ ಒಂದೊಂದು DNA ಒಳಗೂ ಭಗವಂತ ತುಂಬಿಬಿಟ್ಟಾನಲ್ಲ, ಅವನ್ನ ಇಲ್ಲಿ ಭಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಗುರುಗಳು. ಆ ಭಕ್ತ ಅಂದ್ರೆ ಒಂದು ಸೆಕೆಂಡ್ ಹಂಗೆ ಆಗ್ಬಿಡ್ತು ಅಂದ್ರೆ, ನಾವು ಸತತ ಕನೆಕ್ಷನ್ನಿಂದ ಮನಸ್ಸೊಳಗೆ ತುಂಬ ಭಗವಂತನ ತುಂಬಿಬಿಟ್ವಿ ಅಂತಂದ್ರೆ ಆ ಭಕ್ತಗೆ ಮಾಡೋದು ಏನೂ ಉಳಿಯೋದೇ ಇಲ್ಲ ಅಂತ ಹೇಳ್ತಾರೆ ಗುರುಗಳು. ಏನೇನೋ ಮಾಡ್ಲಿಕ್ಕೆ ಇಲ್ಲೇ ಇಲ್ಲ. ಯಾಕಂದ್ರೆ ಅವನು ಬರೀ ಒಂದು ಇನ್ಸ್ಟ್ರೂಮೆಂಟ್ ಆಗಿಬಿಡ್ತಾನೆ. ಭಗವಂತನ ಕೈಯಾಗಿನ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಅವನಿಂದ ಎಲ್ಲ ಒಳ್ಳೆ ಕೆಲಸಗಳು ಆಕ್ಕೋತ ಹೋಗ್ಬಿಡ್ತಾವೆ. ಏನಂದ್ರೆ ಅವ ಹಂಗಂತ ಹೇಳಿ ಅವ ತಂದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಈ ಜನ್ಮಕ್ಕೆ, ಈ ಲೈಫಿಗೆ ಬಂದಾನ. ಈ ಲೈಫ್ ಒಳಗೆ ಭಗವಂತ ಏನು ಅವನಿಗೆ ರೋಲ್ ಕೊಟ್ಟಾನ, ಏನು ಆ್ಯಸ್ ಅ ಫಾದರ್ ಇರ್ಬೋದು, ಆ್ಯಸ್ ಅ ಮದರ್ ಇರ್ಬೋದು, ಆ್ಯಸ್ ಅ ಪ್ರೊಫೆಷ್ನಲ್ ಇರ್ಬೋದು, ಏನು ಆ್ಯಸ್ ಅ ಡಾಕ್ಟರ್ ಇರ್ಬೋದು, ಆ್ಯಸ್ ಅ ಲಾಯರ್ ಇರ್ಬೋದು, ಅವನಿಗೆ ಏನು ರೋಲ್ ಸಿಕ್ಕತ್ತಲ್ಲ ಈ ಲೈಫ್ ಒಳಗೆ, ಅದನ್ನು ಅವ ಬಿಡೋದಿಲ್ಲ. ಅದನ್ನು ಅವ ತಾನು ನಡೆಸ್ಕೊಂಡೇ ಹೋಗ್ತಿರ್ತಾನೆ. ಆದ್ರೆ ಅವನ ಮನಸ್ಸಿನ ತುಂಬ ಭಗವಂತನ ತುಂಬಿರ್ತಾನೆ. ಆಮೇಲೆ ಒಂದು ಎಕ್ಸಾಂಪಲ್ ಅಂದ್ರೆ, ಅರ್ಜುನ ಯಾವಾಗ ಸಂಪೂರ್ಣ ಶರಣಾಗತಿ ಹೊಂದಿಬಿಟ್ನಲ್ಲ ಶ್ರೀಕೃಷ್ಣಗೆ, ಆವಾಗ ಅರ್ಜುನಿಗೆ ಮಾಡೋದೇನೂ ಉಳಿಲೇ ಇಲ್ಲ. ಅರ್ಜುನ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅ ಕಾಮನ್ ಮ್ಯಾನ್ ಅಂತ ನಾವು ಇಲ್ಲಿ ಹಿಡಿದ್ರೆ, ಯುದ್ಧ ಮಾಡ್ಲಿಕ್ಕೆ ಆಗಲಿಲ್ಲ. ನನ್ನ ರಿಲೇಟಿವ್ಸು, ನನ್ನ ಕಸಿನ್ಸು, ನಾ ಹೆಂಗೆ ಯುದ್ಧ ಮಾಡಲಿ ಅಂತಂದ. ಆದರೆ ಯಾವಾಗ ಶ್ರೀಕೃಷ್ಣಗೆ ಸಂಪೂರ್ಣ ಶರಣಾಗತಿ ಆಗಿಬಿಟ್ನಲ್ಲ, ಆವಾಗ ಅವ ಏನು ಬರೀ ಒಂದು ಇನ್ಸ್ಟ್ರೂಮೆಂಟ್ ಆಗಿಬಿಟ್ಟ. ಅವನಿಂದ ಸಾರಥಿಯಾಗಿ, ಮನಸ್ಸಿನ ಸಾರಥಿಯಾಗಿ ಶ್ರೀಕೃಷ್ಣನ ಅವನಿಂದ ಏನು ಮಾಡಿಸೋದನ್ನು ಮಾಡಿಸಿದ ಅಂಥೇಳಿ ಇಲ್ಲಿ ಗುರುಗಳು ಏನು ಹೇಳ್ತಾರೆ, ಅಂಥ ವ್ಯಕ್ತಿ ಸರ್ವೋತ್ತಮನಾದಂಥ ಭಗವಂತನ ಶ್ರೇಷ್ಠ ಭಕ್ತಿ ಇರ್ತಾನೆ ಅಂಥೇಳಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗ ನೋಡೋಣ ಶ್ಲೋಕ 49. ಸದಾ ಬೋಲಣ್ಯಾ ಸಾರಿಖೆ ಚಾಲತಾ ಹೇ अनेकी सदा एक देवासी पाहे सगुणी भजे लेश नाही भ्रमाचा जगी धन्यतो दास सर्वोತ್ತಮಾತ್ಸ. ಭಾವಾರ್ಥ: ಯಾವ ಭಗವದ್ಭಕ್ತನು ಮಾತನಾಡಿದಂತೆ ವರ್ತಿಸುತ್ತಾನೋ, ಅನೇಕ ದೇವತೆಗಳ ಅಂತರಂಗದಲ್ಲಿ ವ್ಯಾಪಿಸಿರುವ ಒಬ್ಬನೇ ಭಗವಂತನನ್ನು ನಿರಂತರವಾಗಿ ನೋಡುತ್ತಿರುತ್ತಾನೋ, ಸಗುಣದ ಪೂಜೆ, ಅರ್ಚನೆ, ಪ್ರಾರ್ಥನೆ ಮಾಡುತ್ತಾನೋ, ಆದರೆ ಮನಸ್ಸಿನಲ್ಲಿ ಭಗವಂತನ ವಾಸ್ತವಿಕ ಸ್ವರೂಪದ ವಿಷಯವಾಗಿ ಸ್ವಲ್ಪವೂ ತಪ್ಪು ತಿಳುವಳಿಕೆ ಇರುವುದಿಲ್ಲವೋ, ಜಗತ್ತಿನಲ್ಲಿ ಅವನೇ ಸರ್ವೋತ್ತಮ ಭಗವಂತನ ಉತ್ಕೃಷ್ಟ ಭಕ್ತನಾಗಿರುತ್ತಾನೆ. ಇದರದ್ದು ವಿವರಣೆ ನೋಡೋಣ. ಇದನ್ನು ಹೆಂಗೆ ಅನ್ಕೋಬಹುದಂದ್ರೆ, ಯಾರು ಉತ್ಕೃಷ್ಟ ಭಕ್ತ ಅಂಥೇಳಿ ಗುರುಗಳ ಪ್ರಕಾರ ಯಾವ ಮನುಷ್ಯನಿಗೆ ಒಳಗೊಂದು ಹೊರಗೊಂದು ಇರುವುದೇ ಇಲ್ಲ. ವಿಚಾರ ಮಾಡಿದ್ದನ್ನೇ ಮಾಡ್ತಾನೆ, ಮಾಡೋದನ್ನೇ ಮಾತಾಡ್ತಾನೆ. ಹಿಂದೊಂದು ಮುಂದೊಂದು, ಒಳಗೊಂದು ಹೊರಗೊಂದು, ಒಳಗೆ ಆಕಳು ಮೇಲೆ ಹುಲಿ ಏನೂ ಇರುವುದಿಲ್ಲ. ಒಳಗೆ ಹುಲಿ ಮೇಲೆ ಆಕಳು, ಯಾವ ಮುಖವಾಡನ ಇಲ್ಲದ ಬದುಕ್ತಿರ್ತಾನೆ.
ಆಮೇಲೆ ಅವನಿಗೆ 100% ಶೋರ್ ಇರ್ತಾನೆ. ಪ್ರತಿಯೊಂದು ಜೀವಿ, ಒಂದು ಸಣ್ಣ ಕೀಟದಿಂದ ಹಿಡಿದು ಒಂದು ದೊಡ್ಡ ದೈತ್ಯ ಆನೆ ಒಳಗೂ ನಡೆಸಾವ, ಎಲ್ಲ ಲೈಫ್ ಎನರ್ಜಿ ಅನ್ನೋದು ನಡೆಸಾವ ಅವ ಭಗವಂತನ ಇದ್ದಾನ ಅಂಥೇಳಿ ಅವನಿಗೆ 100% ಶೋರ್ ಆಗಿಬಿಟ್ಟಿರ್ತದೆ. ಅದು ಪ್ರತಿಯೊಂದು ಜೀವಿ, ಪ್ರತಿಯೊಂದು ಭಗವಂತನ ಕಾರ್ಯ ನಿಸರ್ಗದೊಳಗೆ ನಡೆಯೋದನ್ನು ನೋಡಿ ಅವ ಯಾವತ್ತೂ ಆಶ್ಚರ್ಯಚಕಿತನ ಆಗ್ತಿರ್ತಾನೆ. ಆಮೇಲೆ ಹಂಗಂತ ಹೇಳಿ ಅವ ಹೊರಗಿನಿಂದ ಸಗುಣ ಪೂಜೆ, ಪ್ರತಿಮೆ ಪೂಜೆ, ಅರ್ಚನೆ, ಇವೆಲ್ಲ ತುಳಸಿ ಸಮರ್ಪಣೆ, ಪುಷ್ಪ ಸಮರ್ಪಣೆ ಇವನ್ನೆಲ್ಲ ಬಿಟ್ಬಿಟ್ಟಿರ್ತಾನೇನು? ಇಲ್ಲ, ಅದನ್ನು ಅವ ಸಂಪೂರ್ಣ ಭಕ್ತಿಯಿಂದನೇ ಮಾಡ್ತಿರ್ತಾನೆ. ಹಿಂಗಂಥೇಳಿ ಅಂಥವ ಸರ್ವೋತ್ತಮನಾದ ಭಗವಂತನ ಶ್ರೇಷ್ಠ ಭಕ್ತ ಅಂತ ಗುರುಗಳು ಹೇಳ್ತಾರೆ. ಇಲ್ಲಿ ಒಂದು ಶಂಕರಾಚಾರ್ಯರದ್ದು ಒಂದು ಶ್ಲೋಕದ ಅರ್ಥ ಹಿಂಗೆ ಬರ್ತದಲ್ಲ, ಶಂಕರಾಚಾರ್ಯರ ಭಗವಂತಗೆ ಹೇಳ್ತಾರೆ, ಭಗವಂತ ನನ್ನ ಎಷ್ಟು ನಡೀತೀನಲ್ಲ ಅದೆಲ್ಲ ನಿನ್ನ ಪ್ರದಕ್ಷಿಣೆ, ನಾನು ಏನು ಮಾತಾಡ್ತೀನಲ್ಲ ಅದೆಲ್ಲ ನಿನ್ನ ಸ್ತೋತ್ರ, ನನ್ನ ಕೈಲಿಂದ ಏನೇನು ಕೆಲಸ ಆಗ್ತದಲ್ಲ ಅದೆಲ್ಲ ನಿನ್ನ ಪೂಜೆ, ಇದನ್ನೆಲ್ಲ ಒಪ್ಪಿಸ್ಕೊ ಅಂತ ಹೇಳಿ ಯಾವಾಗ ನಮ್ಮ ಮನಸ್ಸು ಈ ರೀತಿ ಸರ್ವಕರ್ಮ ಸಮರ್ಪಣೆ ಮಾಡಿಬಿಡ್ತದಲ್ಲ, ಆವಾಗ ಇಷ್ಟು ಸಮರ್ಪಣೆ ಮಾಡಿದಾಗ ನಮ್ಮಗಳ ಕೈಲಿಂದ ಏನು ಕೆಟ್ಟ ಕೆಲಸ ಆಗ್ಲಿಕ್ಕೆ ಸಾಧ್ಯ ರೀ? ಯಾವಾಗ ಎಲ್ಲ ಪ್ರತಿಯೊಂದು ಕೆಲಸನೂ ಭಗವತ್ ಸಮರ್ಪಣೆ ಮಾಡಿಬಿಟ್ರೆ ಏನು ಕೆಟ್ಟ ಕೆಲಸ ಆಗ್ಲಿಕ್ಕೆ ಸಾಧ್ಯ? ಬಾಯಿಲಿಂದ ಏನು ಕೆಟ್ಟ ಮಾತು ಬರಲಿಕ್ಕೆ ಸಾಧ್ಯ? ಹೌದಾ? ಎಷ್ಟು ಚಂದ ಗುರುಗಳು ಉದಾಹರಣೆ ಕೊಟ್ಟಾರಲ್ಲ, ಇದ್ರದ್ದು ಚಂದ ಅನ್ನಿಸ್ತದೆ. ಅದಕ್ಕೆ ಇಂಥ ಮನುಷ್ಯ ಮಾತು ಕೃತಿ ಒಳಗೆ ಒಂದೇ ಇದ್ದು ಪ್ರತಿಯೊಬ್ಬರೊಳಗೂ ಭಗವಂತನ ಒಳಗಿದ್ದು ನಡೆಸೋ ಭಗವಂತನ ನೋಡಾವ, ಯಾವ ರೀತಿಯ ಬೇರೆ ಕೈಂಡ್ ಆಫ್ ಎಮೋಷನ್ಸ್ ಇಲ್ಲದೆ ಇರಾವ, ಇವನ ಶ್ರೇಷ್ಠ ಭಕ್ತ ಅಂಥೇಳಿ ಗುರುಗಳು ಹೇಳ್ತಾರೆ. ಈಗ ನೆಕ್ಸ್ಟ್ ನೋಡೋಣ, ಶ್ಲೋಕ 50. ನಸೆ ಅಂತರೇ ಕಾಮಕಾರಿ ವಿಕಾರಿ ಉದಾಸಿ जो तापसी ब्रह्मचारी निवाला मनीलेश नाही तमात्सा जगी धन्यतो दास सर्वोತ್ತಮಾತ್ಸ. ಭಾವಾರ್ಥ: ಅನೇಕ ವಿಕೃತಿಗಳನ್ನು ನಿರ್ಮಾಣ ಮಾಡುವ ಕಾಮವಾಸನೆಯು ಯಾರ ಮನಸ್ಸಿನಲ್ಲಿ ಇಲ್ಲವೋ, ಯಾರು ವಿರಕ್ತ ಭಾವದಿಂದ ತಟಸ್ಥನಾಗಿರುವನೋ, ತಪಶ್ಚರ್ಯಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವನೋ, ಯಾರು ಬ್ರಹ್ಮಚರ್ಯ ವೃತದ ಪಾಲನೆ ಮಾಡುವನೋ, ಯಾರ ಮನಸ್ಸಿನಲ್ಲಿ ಲವಲೇಶವೂ ಕ್ರೋಧ ಇರುವುದಿಲ್ಲವೋ, ಯಾರ ಮನಸ್ಸು ಅತ್ಯಂತ ಕ್ಷೋಭರಹಿತವಾಗಿರುವುದೋ ಅವನೇ ಜಗತ್ತಿನಲ್ಲಿ ಸರ್ವೋತ್ತಮನಾದ ಭಗವಂತನ ಉತ್ಕೃಷ್ಟ ಭಕ್ತನಾಗಿರುತ್ತಾನೆ. ಇಲ್ಲಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರ, ಯಾರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನೋದು ಗೆದ್ದು ಬಿಟ್ಟಿರ್ತಾರಲ್ಲ, ಯಾರು ವೈರಾಗ್ಯ ತಂದ್ಕೊಂಡು ಬಿಟ್ಟಿರ್ತಾರಲ್ಲ, ಯಾರ ಜೀವನ ಅನ್ನೋದನ್ನು ಒಂದು ತಪಸ್ಸು ರೀತಿ ಪಾಲನೆ ಮಾಡ್ತಿರ್ತಾರಲ್ಲ ಅವರು, ಆಮೇಲೆ ಯಾರಿಗೆ ಯಾವ ಚಿಂತೆ ವ್ಯಾಪ ಯಾವುದು ಮನಸ್ಸಿನೊಳಗೆ ತುಂಬಿರೋದಿಲ್ಲಲ್ಲ ಅಂಥವರು ಭಗವಂತನ ಉತ್ಕೃಷ್ಟರಾದ ದಾಸರು, ಉತ್ಕೃಷ್ಟರಾದ ಭಕ್ತರು ಅಂತ ಹೇಳ್ತಿರ್ತಾರೆ. ಯಾರ ಮನಸ್ಸೊಳಗೆ ಕಾಮ ಅಂತಂದ್ರೆ ಸ್ಟ್ರಾಂಗ್ ಡಿಸೈರ್ಸ್ ಅದ್ರ ಬಗ್ಗೆ, ವರ್ಲ್ಡ್ಲಿ ಪ್ಲೇಜರ್ ಬಗ್ಗೆ, ಬಾಡಿಲಿ ಪ್ಲೇಜರ್ ಬಗ್ಗೆ ಅದು ಇರಬಾರ್ದು. ಆಮೇಲೆ ಯಾರು ಒಂದು ಫಾರ್ಮ್ ಮೈಂಡ್ನಿಂದ ಹೌದಪ್ಪ ನಂದು ಗುರಿ ಏನು, ವಾಟ್ ಈಸ್ ಗೋಲ್ ಇನ್ ಮೈ ಲೈಫ್, ವಾಟ್ ಈಸ್ ಮೈ ಗೋಲ್, ನನ್ನ ಗೋಲ್ ಏನದಲ್ಲ ಭಕ್ತಿ ಮಾರ್ಗ. ಹೌದಾ? ಭಕ್ತಿ ಮಾರ್ಗದೊಳಗೆ ನಾ ಇದರಿಂದನ ಡಿಸ್ಟ್ರ್ಯಾಕ್ಟ್ ಆಗೋದಿಲ್ಲ. ಒಬ್ಬ ಸ್ಟ್ರಾಂಗ್ ಅಗದಿ ಇಂಟೆಲಿಜೆಂಟ್ ಸ್ಟೂಡೆಂಟು, ಒಂದು ಕರಿಯರ್ ಓರಿಯೆಂಟೆಡ್ ಸ್ಟೂಡೆಂಟ್ ಅನ್ಕೋರಿ, ಎಷ್ಟು ಡಿಸ್ಟ್ರ್ಯಾಕ್ಟ್ ಆಗ್ಲಾರ್ದಂಗೆ ಎಲ್ಲನೂ ಮೊಬೈಲ್ ಸ್ವಿಚ್ ಆಫ್ ಮಾಡಿಟ್ಟು ಎಲ್ಲ ತೆಗೆದಿಟ್ಟು ತನ್ನ ಅಭ್ಯಾಸವನ್ನು, ತನ್ನ ಸ್ಟಡೀಸನ್ನು ಒಂದು ತಪಸ್ಸು ಅನ್ನೋ ಹಂಗೆ ಮಾಡ್ತಾನಲ್ಲ, ಹಂಗೆ ಈ ಜೀವನ ನಾವು ಒಂದು ತಪಸ್ಸು ಅನ್ನೋ ಹಂಗೆ ನಡೆಸಬೇಕು. ನಾವು ಭಕ್ತಿ ಮಾರ್ಗದಾಗ ಇದ್ದವರು ಹಿಂಗೆ ನಡೆಸಬೇಕು ಅಂಥೇಳಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅಥವಾ ನಾವು ಇಂದ್ರಿಯಗಳು ಎಳ್ಕೊಂಡು ಹೋದಲ್ಲೇ ಹಂಗೆ ಹೋಗ್ಲಿಕ್ಕತ್ರ ಅದಕ್ಕೆ ಕೊನೆನೇ ಇಲ್ಲ ಅಂತ ಹೇಳ್ತಾರೆ ಗುರುಗಳು. ಅವ್ರ ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗೋದಿಲ್ಲ, ಅವ್ರ ಮನಸ್ಸು ಫರ್ಮು ಸ್ಟ್ರಾಂಗೂ ಆಗೋದಿಲ್ಲ. ಅದಕ್ಕೆ ಯಾರ ಮನಸ್ಸೊಳಗೂ ದ್ವೇಷ ಬೇಡ, ಸಿಟ್ಟು ಬೇಡ, ಅಸಹನೆ ಬೇಡ, ಬ್ಲೇಮ್ ಗೇಮ್ ಬೇಡ, ಇದೆಲ್ಲ ಏನೂ ಇರೋದಿಲ್ಲಲ್ಲ, ಅವನೇ ಶ್ರೇಷ್ಠ ಭಕ್ತ ಅಂತ ಹೇಳ್ತಾರೆ. ಯಾಕ್ರಿ ಇದೆಲ್ಲ ಬೇಕು? ಇದಕ್ಕೆ ಗುರುಗಳು ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ ಅಂತ.
ಮರೆವೇ ಇಮ್ಮರುಳನಾಗಿರುವೆ. ಮೂಳೆ ನರ ಮಾಂಸ ತನುವ ತಾನೆಂಬುದು ತರವೇ ಅರಿಯದೆ ಹಿಂದೆ ನೊಂದಿರುವೆ. ಮುಂದೆ ಕೊರತೆ ಇಲ್ಲದ ನಿಜಾನಂದದೊಳಿರುವೆ. ಆನಂದದೊಳಿರುವೆ. ಗುರುವೇ ಗತಿಯನ್ನು ಮನವೇ. ತತ್ವಗುರುವಿನ ಪದಕ್ಕಿಂತ ಪೆರತೊಂದು ಘನವೇ. ಕೇಳ್ಪೆರತೊಂದು ಘನವೇ. ಗುರುವೇ ಗತಿಯನ್ನು ಮನವೇ. ಯಾಕೆ ನಾವು ಹಿಂದೆ ಎಷ್ಟೋ ಜನ್ಮದ ಒಳಗೆ ಬರೀ ಕಾಮ ಕ್ರೋಧ ದ್ವೇಷ ಸಿಟ್ಟು ಅಸಹನೆ ಮಾಡ್ಕೋತ ಹಂಗೆ ಈಗೂ ಒದ್ದಾಡ್ಲಿಕ್ಕತ್ತೀವಿ. ಅದಕ್ಕೆ ಇಲ್ಲಿ ಎಷ್ಟು ಚಂದ ಕವಿಗಳು ಹೇಳ್ತಾರೆ, ಎಷ್ಟು ಮರುಳನಾಗಿರ್ವಿಯಪ್ಪ ನೀನು. ಮೂಳೆ ನರ ಮಾಂಸದ ದೇಹನ ನಾನು ಅಂದ್ಕೊಂಡು ಹಿಂದೆಲ್ಲ ನೊಂದು ಹಿಂದೆಲ್ಲ ಕಷ್ಟಪಟ್ಟು ಮುಂದರೆ ನೀ ಏನೂ ಕೊರತೆ ಇಲ್ಲಂಥ ಬ್ಲಿಸ್ ಒಳಗೆ ನಿಜಾನಂದದೊಳಗೆ ಇರು. ಯಾವಾಗ ಗುರುವೇ ಗತಿಯನ್ನು ಮನವೇ. ನೀನು ಗುರುಗಳು ಹೇಳಿದ ಮಾತನ್ನು ತಗೊಂಡು ಓದಿ ಮನಸ್ಸೆ, ನಿನ್ನ ಗುರುವೇ ಯಾವಾಗ ಗತಿ ಅಂತಿ ಆವಾಗ ಮುಂದೆ ಒಂದು ದಿವಸ ನಿಜಾನಂದವನ್ನು ಆ ಬ್ಲಿಸ್ಸನ್ನು ಕಾಣ್ತಿ ಅಂತ ಹೇಳ್ತಾರಿಲ್ಲೇ ಗುರುಗಳು. ಜೈ ಜೈ ರಘುವೀರ ಸಮರ್ಥ.